ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆಯ್ತು ಅಷ್ಟೇ, ಅದು ಬಿಟ್ಟರೆ ಬೇರೆ ಮಾಡಿಬಿಟ್ಟು ಸಾಕಷ್ಟು ಜನ ನಿಮ್ಮಲ್ಲೂ ಸಹ ಸಾಕಷ್ಟು ಸಚಿವರು ಸಹ ತಂದಿದ್ದಾರೆ. ಇಲ್ಲ, ಎಲ್ರಿಗೂ ಭಾಳ ನೋವಾಯಿತು. ಆದರೆ ನಾವೆಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀವಿ. ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ. ಅದರಿಂದ ಅವರನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಆಡಳಿತ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು. ಅಹಿಂದ ಸಮಾಜ ಇರ್ಬೋದು, ಎಲ್ಲ ಸಮಾಜನೂ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇರ್ತಾರೆ. ಖಂಡಿತ ಅವರನ್ನ ಒಂದು ಜಾತಿಗೆ ಸೀಮಿತವಾಗಿ ನಾವು ನಾಯಕನನ್ನಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ವೀಕ್ಷಕರೇ, ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿರುವ ಬೆನ್ನಲ್ಲೇ ಈಗ ಸಚಿವರುಗಳ ಸ್ಥಾನಮಾನದ ಬಗ್ಗೆ ತಾಂತ್ರಿಕ ಹಾಗೂ ಸಾಂವಿಧಾನಿಕ ಗೊಂದಲಗಳು ಶುರುವಾಗಿವೆ. ಮುಂದಿನ ಮುಖ್ಯಮಂತ್ರಿ ಬರುವವರೆಗೂ ನಮ್ಮ ಪರಿಸ್ಥಿತಿ ಏನು ಎಂಬ ಪ್ರಶ್ನೆಗೆ ಇದೀಗ ಸಚಿವರಾದ ಎಂಸಿ ಸುಧಾಕರ್ ರೆಡ್ಡಿ ಅವರು ನೇರವಾದ ಹೇಳಿಕೆ ನೀಡಿದ್ದಾರೆ. ರಾಜೀನಾಮೆ ನಂತರದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತನಾಡಿರುವ ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಅವರು, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದರಿಂದ ಮುಂದಿನ ಮುಖ್ಯಮಂತ್ರಿ ಅಧಿಕಾರಕ್ಕೆ ಬರುವವರೆಗೂ ತಾಂತ್ರಿಕವಾಗಿ ನಾವೆಲ್ಲರೂ ಮಾಜಿ ಮಂತ್ರಿಗಳೇ ಎಂದು ಹೇಳಿದ್ದಾರೆ. ಮುಂದುವರಿದು ಮಾತನಾಡಿದ ಅವರು, ಉಸ್ತುವಾರಿ ಸರ್ಕಾರ ಅಥವಾ ಕೇರ್ ಟೇಕರ್ ಸರ್ಕಾರದಲ್ಲೂ ಎರಡು ರೀತಿಯ ನಿಯಮಗಳಿರುತ್ತವೆ. ಕೆಲವೊಮ್ಮೆ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಕೇರ್ ಟೇಕರ್ ಆಗಿರುತ್ತಾರೆ. ಇನ್ನು ಕೆಲವು ಬಾರಿ ಇಡೀ ಸಂಪುಟವೇ ತಾತ್ಕಾಲಿಕವಾಗಿ ಮುಂದುವರಿಯುತ್ತದೆ. ಆದರೆ ಸದ್ಯ ರಾಜ್ಯಪಾಲರ ಆದೇಶದಲ್ಲಿ ಈ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಎಂದು ತಮಗಿರುವ ಗೊಂದಲವನ್ನು ಬಿಚ್ಚಿಟ್ಟಿದ್ದಾರೆ. ಮುಂಚಿತವಾಗಿಯೇ ನಿಗದಿಯಾಗಿದ್ದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಬಂದಿದ್ದ ಸಚಿವ ಎಂಸಿ ಸುಧಾಕರ್ ರೆಡ್ಡಿ ಅವರು ಉಪರಾಷ್ಟ್ರಪತಿಗಳು ಬರುವ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರನ್ನು ಖುದ್ದಾಗಿ ಭೇಟಿಯಾಗಿ ಈ ತಾಂತ್ರಿಕ ಗೊಂದಲದ ಬಗ್ಗೆ ಸ್ಪಷ್ಟನೆ ಕೇಳಲಿದ್ದೇನೆ ಎಂದು ತಿಳಿಸಿದ್ದಾರೆ. ಇನ್ನು ಮುಂದಿನ ಹೊಸ ಸಚಿವ ಸಂಪುಟದ ರಚನೆಯ ಬಗ್ಗೆಯೂ ಮಾತನಾಡಿರುವ ಅವರು, ಹೊಸ ಸಂಪುಟದಲ್ಲಿ ಯಾರು ಇರಬೇಕು, ಯಾರಿಗೆ ಸ್ಥಾನ ಸಿಗಬೇಕು ಎಂಬುದನ್ನು ಪಕ್ಷದ ಹೈಕಮಾಂಡ್, ಉಸ್ತುವಾರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಮುಂದಿನ ಮುಖ್ಯಮಂತ್ರಿಗಳಾಗಲಿರುವ ಡಿಕೆ ಶಿವಕುಮಾರ್ ಅವರು ಒಟ್ಟಾಗಿ ಸೇರಿ ತೀರ್ಮಾನಿಸಲಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ರಾಜಕೀಯದ ಇಂತಹದೇ ಪ್ರಮುಖ ಈಗ ತಾಂತ್ರಿಕವಾಗಿ ಹೇಳ್ಬೇಕಾದ್ರೆ ನಾನೀಗ ಮಾಜಿ ಮಂತ್ರಿ. ಈ ಗಳಿಗೆಯಲ್ಲಿ ಕೇರ್ ಟೇಕರ್ ಗೌರ್ಮೆಂಟಲ್ಲಿ ಅದು ಒಂದು ಎರಡು ರೀತಿ ಇದೆ. ಒಂದೊಂದು ಸತಿ ಬರೀ ಮುಖ್ಯಮಂತ್ರಿಗಳು ಕೇರ್ ಟೇಕರ್ ಆಗಿರ್ತಾರೆ, ಅಥವಾ ಇಡೀ ಸಂಪುಟನೂ ಒಂದು ತಾತ್ಕಾಲಿಕವಾಗಿ ಉಳಿಯುವಂಥದ್ದಿದೆ. ರಾಜ್ಯಪಾಲರ ಆದೇಶ ನಾನು ನೋಡಿದ್ದೀನಿ, ಅದರಲ್ಲಿ ಸ್ಪಷ್ಟತೆ ಇಲ್ಲ. ನಾನು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಮುಂಚೆನೇ ನಿಗದಿಯಾಗಿತ್ತು. ಈಗ ಮಾನ್ಯ ರಾಜ್ಯಪಾಲರನ್ನು ನಾನು ಇವಾಗ ಅಲ್ಲಿ ಮಾನ್ಯ ಉಪರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಭೇಟಿ ಆಗ್ತೇನೆ, ಅವ್ರನ್ನ ಕೇಳ್ತೇನೆ. ಟೆಕ್ನಿಕಲಿ ಈಗ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾ ಇಲ್ಲ ಅಂತಕ್ಕಂಥದ್ದು ಒಂದು ರೀತಿ ನನಗೆ ಒಂದು ಗೊಂದಲ ಇದೆ. ಅದರಿಂದ ಇದೆ ಒಂದು ಕಡೆ. ಮತ್ತು ಪಕ್ಷ ಇವತ್ತು ಯಾರು ಇರಬೇಕು ಸಂಪುಟದಲ್ಲಿ ಅಂತಕ್ಕಂಥದ್ದನ್ನು ಪಕ್ಷದ ಹೈಕಮಾಂಡ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸದ್ಯಕ್ಕೆ ಇನ್ನು ಅವರೇ ಮುಂದುವರಿತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೇರ್ ಟೇಕರ್ ಆಗಿ, ಮತ್ತು ಒಳಗೆ ಬರುತ್ತೆ ಮುಂದೆ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಸೇರಿ ಯಾರು ಇರಬೇಕು ಯಾರು ಇಲ್ಲ ಅಂತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ.